ನೀವು ರೆಸ್ಟೋರೆಂಟ್ಗೆ ಹೋಗಿ 740 ರೂಪಾಯಿ ಕೊಟ್ಟು ಬಿರಿಯಾನಿ ತಿಂದಿದ್ದೀರಿ ಅಂತ ಅಂದುಕೊಳ್ಳಿ. ಆದರೆ ಆ ಊಟ ತಿಂದ ಕೆಲವೇ ಸಮಯದಲ್ಲಿ ವಾಂತಿ, ಹೊಟ್ಟೆ ನೋವು ಶುರುವಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾದ ಪರಿಸ್ಥಿತಿ ಬಂದರೆ? ಇಲ್ಲಿ ಕತೆ ಇನ್ನೂ ಶಾಕಿಂಗ್ ಆಗಿದೆ. ಕೇವಲ 740 ರೂಪಾಯಿ ಕೊಟ್ಟು ತಿಂದ ಆಹಾರದಿಂದ ಅಸ್ವಸ್ಥರಾಗಿದ್ದ ಮಹಿಳೆಯೊಬ್ಬರಿಗೆ ಇದೀಗ ಬರೋಬ್ಬರಿ 96,500 ಪರಿಹಾರ ಸಿಗುವಂತೆ ಗ್ರಾಹಕ ಆಯೋಗ ಆದೇಶಿಸಿದೆ. ಅಷ್ಟಕ್ಕೂ ಆ ಮಹಿಳೆ ತಿಂದಿದ್ದೇನು? ಆಹಾರ ತಿಂದ ತಕ್ಷಣ ಏನಾಯಿತು? ಮತ್ತು ರೆಸ್ಟೋರೆಂಟ್ ಮಾಲೀಕರು ಮೊದಲು ನೀಡಲು ಮುಂದಾಗಿದ್ದ ಹಣ ಎಷ್ಟು ಗೊತ್ತಾ? ಇಡೀ ಪ್ರಕರಣದ ಸಂಪೂರ್ಣ ಮಾಹಿತಿ ಇಲ್ಲದೆ ಬನ್ನಿ ನೋಡೋಣ ಸ್ನೇಹಿತರೆ. ಈ ಘಟನೆ ನಡೆದಿರುವುದು ಕೇರಳದ ಪಂತನಟ್ಟಿತ ಜಿಲ್ಲೆಯಲ್ಲಿ. ವೆಚ್ಚುಚಿರ ಮೂಲದ ರೀನಾ ಥಾಮಸ್ ಎಂಬ ಮಹಿಳೆ ಈ ಪ್ರಕರಣದಲ್ಲಿ ದೂರು ನೀಡಿದವರು. 2025 ಅಕ್ಟೋಬರ್ 21ರಂದು ರೀನಾ ತಮ್ಮ ಸಹೋದರಿ ಜೊತೆ ಚೆಂತೋಕಾರ್ನಲ್ಲಿರುವ ಕಿಂಗ್ಸ್ ಬಿರಿಯಾನಿ ಕೆಫೆಗೆ ಹೋಗಿದ್ದರು. ಅಲ್ಲಿ ಇಬ್ಬರು ಅರೇಬಿಯನ್ ಖಾದ್ಯವಾದ ಅಲ್ಮೋ ಆರ್ಡರ್ ಮಾಡಿದರು. ಆಹಾರ ಬಂದ ಬಳಿಕ ಇಬ್ಬರು ಊಟ ಮಾಡಲು ಆರಂಭಿಸಿದ್ದಾರೆ. ಆದರೆ ಊಟ ಮಾಡುವಾಗಲೇ ರೀನಾಗೆ ಆಹಾರದ ರುಚಿಯಲ್ಲಿ ಏನೋ ವ್ಯತ್ಯಾಸ ಕಂಡುಬಂದಿದೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಅವರು ಈ ವಿಚಾರವನ್ನು ಕೆಫೆಯ ಸಿಬ್ಬಂದಿಯ ಗಮನಕ್ಕೂ ತಂದಿದ್ದಾರೆ. ಆದರೆ ಸಿಬ್ಬಂದಿ ಆಹಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬುದು ರೀನಾಳ ಆರೋಪ. ನಂತರ ರೀನಾ ಊಟದ ಬಿಲ್ ಆಗಿ 740 ಡೆಬಿಟ್ ಕಾರ್ಡ್ ಮೂಲಕ ಪಾವತಿಸಿದ್ದಾರೆ. ಇಲ್ಲಿವರೆಗೆ ನೋಡಿದರೆ ಇದು ಸಾಮಾನ್ಯ ರೆಸ್ಟೋರೆಂಟ್ ಭೇಟಿ ಅನಿಸಬಹುದು. ಆದರೆ ರೀನಾ ಮನೆಗೆ ಹಿಂದಿರುಗುವಾಗ ಮಾರ್ಗದಲ್ಲೇ ಪರಿಸ್ಥಿತಿ ಬದಲಾಗಿದೆ. ಕೆಫೆಯಿಂದ ಮನೆಗೆ ಹೋಗುತ್ತಿದ್ದಾಗಲೇ ರೀನಾಗೆ ವಾಂತಿ ಮತ್ತು ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ನಂತರ ತಲೆ ತಿರುವುವಿಕೆ ಸೇರಿದಂತೆ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿವೆ. ಮೊದಲು ಅವರು ವೆಂಚೋಚಿರಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆದರೆ ಆರೋಗ್ಯದಲ್ಲಿ ನಿರೀಕ್ಷಿತ ಸುಧಾರಣೆ ಕಾಣಿಸದ ಹಿನ್ನೆಲೆಯಲ್ಲಿ ಅವರನ್ನು ಕಾಂಚಿರಪಳ್ಳಿಯ ಮತ್ತೊಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ರೀನಾ ಸುಮಾರು 1 ವಾರ ಚಿಕಿತ್ಸೆ ಪಡೆದಿದ್ದಾರೆ. ಅಂದರೆ 740 ರೂಪಾಯಿ ಕೊಟ್ಟು ಊಟ ಮಾಡಿದ ಬಳಿಕ ಆ ಆಹಾರದಿಂದ ಉಂಟಾದ ಆರೋಗ್ಯ ಸಮಸ್ಯೆಗಾಗಿ 1 ವಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂಬುದು ಅವರ ದೂರು. ವೈದ್ಯರು ನೀಡಿದ ಅಭಿಪ್ರಾಯವು ಈ ಪ್ರಕರಣದಲ್ಲಿ ಪ್ರಮುಖವಾಗಿದೆ. ಸರಿಯಾಗಿ ಬೇಯಿಸದ ಅಥವಾ ಹಳೆಯ ಆಹಾರ ಸೇವನೆಯಿಂದ ಸಾಲ್ಮೊನೆಲ್ಲ ಸೋಂಕು ಉಂಟಾಗಿರಬಹುದು ಎಂಬುದು ವೈದ್ಯರು ತಿಳಿಸಿದ್ದಾರೆ ಎಂಬುದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಇದು ರೀನಾ ನೀಡಿದ ದೂರು ಮತ್ತು ವೈದ್ಯಕೀಯ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದಲ್ಲಿ ಉಲ್ಲೇಖಿಸಲಾದ ಮಾಹಿತಿ. ರೀನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಂದರ್ಭದಲ್ಲಿ ಅವರ ಮಗ ಕೆಫೆ ನಿರ್ವಾಹಕರಿಗೆ ಕರೆ ಮಾಡಿ ತಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ನಿರ್ವಾಹಕರು 6,000 ನೀಡಲು ಮುಂದಾಗಿದ್ದರು ಎಂದು ರೀನಾ ಆರೋಪಿಸಿದ್ದಾರೆ. ಆದರೆ ಸಮಸ್ಯೆ ಅಲ್ಲಿಗೆ ಮುಗಿಯಲಿಲ್ಲ. ರೀನಾ ಈ ವಿಚಾರದಲ್ಲಿ ಕಾನೂನು ಹೋರಾಟ ಮುಂದುವರಿಸಲು ನಿರ್ಧರಿಸಿದ್ದರು. ಅವರು ಕೆಫೆ ಮಾಲೀಕ ಮತ್ತು ವ್ಯವಸ್ಥಾಪಕರ ವಿರುದ್ಧ ದೂರು ದಾಖಲಿಸಿದರು. ದೂರು ಸ್ವೀಕರಿಸಿದ ಬಳಿಕ ಪತ್ತನಂತಿಟ್ಟ ಜಿಲ್ಲಾ ಗ್ರಾಹಕ ವೈದ್ಯ ಪರಿಹಾರ ಆಯೋಗ ಕೆಫೆ ಮಾಲೀಕ ಮತ್ತು ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿ ಮಾಡಿತು. ವಿಚಾರಣೆ ವೇಳೆ ಕೆಫೆ ಮಾಲೀಕರು ಆಯೋಗದ ಮುಂದೆ ಹಾಜರಾದರು. ಆದರೆ ವ್ಯವಸ್ಥಾಪಕರು ನೋಟಿಸ್ ಪಡೆದಿದ್ದರೂ ವಿಚಾರಣೆಗೆ ಹಾಜರಾಗಲಿಲ್ಲ ಎಂದು ವರದಿಯಾಗಿದೆ. ಇತ್ತ ರೀನಾ ತಮ್ಮ ಬಳಿ ಇದ್ದ ದಾಖಲೆಗಳನ್ನು ಆಯೋಗದ ಮುಂದೆ ಸಲ್ಲಿಸಿದರು. ಅದರಲ್ಲೂ ಪ್ರಮುಖವಾಗಿ ಆಸ್ಪತ್ರೆಯ ಡಿಸ್ಚಾರ್ಜ್ ಸಾರಾಂಶ ಸೇರಿದಂತೆ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಈ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಗ್ರಾಹಕ ಆಯೋಗ ಮಹತ್ವದ ಆದೇಶ ನೀಡಿದೆ. 30 ದಿನಗಳ ಒಳಗಾಗಿ ಒಟ್ಟು 96,500 ಪರಿಹಾರ ಹಣವನ್ನು ಪಾವತಿಸಬೇಕು ಎಂದು ಆಯೋಗ ಆದೇಶಿಸಿದೆ. ಅಂದರೆ 740 ಊಟದ ಬಿಲ್, ಅದಾದ ಬಳಿಕ ಆಸ್ಪತ್ರೆ ಚಿಕಿತ್ಸೆ, ದೂರು, ವಿಚಾರಣೆ, ಕೊನೆಗೆ ಪರಿಹಾರವಾಗಿ 96,500. ಇಲ್ಲಿ ಗಮನಿಸಬೇಕಾದ ವಿಚಾರ ಏನೆಂದರೆ,
96,000 ಅನ್ನೋದು ಕೇವಲ ಊಟದ ಬೆಲೆಗಿಂತ ಹಲವು ಪಟ್ಟು ಹೆಚ್ಚಾಗಿದೆ. ರೀನಾ ಆಸ್ಪತ್ರೆಯಲ್ಲಿ ಸುಮಾರು 1 ವಾರ ಚಿಕಿತ್ಸೆ ಪಡೆದಿರುವುದು, ವೈದ್ಯಕೀಯ ದಾಖಲೆಗಳು ಮತ್ತು ಅವರು ಸಲ್ಲಿಸಿದ ದಾಖಲೆಗಳು ಸೇರಿದಂತೆ ಪ್ರಕರಣದ ಅಂಶಗಳನ್ನು ಆಯೋಗ ಪರಿಗಣಿಸಿದೆ. ಆದರೆ ಅದರದ ಆಧಾರದ ಮೇಲೆ ಈ ಪರಿಹಾರ ನೀಡುವಂತೆ ಆದೇಶಿಸಲಾಗಿದೆ. ಈ ಪ್ರಕರಣ ನಮಗೆ ಒಂದು ಪ್ರಮುಖ ವಿಚಾರವನ್ನು ನೆನಪಿಸುತ್ತದೆ. ರೆಸ್ಟೋರೆಂಟ್ನಲ್ಲಿ ಊಟ ಮಾಡುವಾಗ ಆಹಾರದ ಗುಣಮಟ್ಟದ ಬಗ್ಗೆ ಅನುಮಾನ ಬಂದರೆ ಅದನ್ನು ನಿರ್ಲಕ್ಷಿಸಬಾರದು. ಆಹಾರ ಸೇವಿಸಿದ ಬಳಿಕ ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ. ಅದರ ಜೊತೆಗೆ ಆಸ್ಪತ್ರೆ ದಾಖಲೆಗಳು, ಬಿಲ್ಗಳು ಮತ್ತು ಆಹಾರ ಖರೀದಿಸಿದ ದಾಖಲೆಗಳನ್ನು ಉಳಿಸಿಕೊಳ್ಳುವುದು ಕೂಡ ಮುಖ್ಯ. ಈ ಪ್ರಕರಣದಲ್ಲಿ ರೀನಾ ಪಾವತಿಸಿದ 740 ರು ಬಿಲ್ ಕೂಡ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿತ್ತು. ಆದರೆ ನಿಮಗೆ ಒಂದು ಪ್ರಶ್ನೆ, ನೀವು ರೆಸ್ಟೋರೆಂಟ್ನಲ್ಲಿ 740 ರೂಪಾಯಿ ಕೊಟ್ಟು ಊಟ ಮಾಡಿದ ನಂತರ ಇಂತಹ ಸಮಸ್ಯೆ ಎದುರಾದರೆ ಏನು ಮಾಡುತ್ತೀರಿ? ರೆಸ್ಟೋರೆಂಟ್ನವರ ಜೊತೆ ಮಾತನಾಡುತ್ತೀರಾ ಅಥವಾ ನೇರವಾಗಿ ಗ್ರಾಹಕ ಆಯೋಗದ ಮೊರೆ ಹೋಗುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಆಹಾರ ಸೇವಿಸುವುದು ನಮ್ಮ ದೈನಂದಿನ ಜೀವನದ ಒಂದು ಭಾಗ. ಆದರೆ ಆಹಾರದ ಗುಣಮಟ್ಟದಲ್ಲಿ ಸಮಸ್ಯೆ ಇದ್ದರೆ ಅದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬೀಳಬಹುದು. ಹೋಟೆಲ್ ಅಥವಾ ರೆಸ್ಟೋರೆಂಟ್ನಲ್ಲಿ ಆಹಾರ ಸೇವಿಸಿದ ನಂತರ ಅಸ್ವಸ್ಥರಾದರೆ ಅದನ್ನು ಸುಮ್ಮನೆ ಬಿಟ್ಟು ಬಿಡದೆ ಅಗತ್ಯ ವೈದ್ಯಕೀಯ ನೆರವು ಪಡೆಯುವುದು ಮುಖ್ಯ. ಅದೇ ರೀತಿ ಆಹಾರದ ಬಿಲ್, ವೈದ್ಯಕೀಯ ದಾಖಲೆಗಳು ಮತ್ತು ಸಂಬಂಧಿತ ಮಾಹಿತಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಮುಂದಿನ ಕ್ರಮಗಳಿಗೆ ಸಹಾಯವಾಗಬಹುದು. ರೀನಾ ಥಾಮಸ್ ಅವರ ಪ್ರಕರಣದಲ್ಲಿ ಈ ದಾಖಲೆಗಳನ್ನು ಗ್ರಾಹಕ ಆಯೋಗ ಪರಿಶೀಲಿಸಿ ಅಂತಿಮವಾಗಿ 96,500 ಪರಿಹಾರ ನೀಡುವಂತೆ ಆದೇಶಿಸಿದೆ. ಒಟ್ಟಿನಲ್ಲಿ ಕೇವಲ 740 ಆಲ್ಫ್ಯಾಮ್ ಊಟದ ಬಳಿಕ ಆರೋಗ್ಯ ಸಮಸ್ಯೆ, ಆಸ್ಪತ್ರೆಯಲ್ಲಿ ಸುಮಾರು 1 ವಾರ ಚಿಕಿತ್ಸೆ, ರೆಸ್ಟೋರೆಂಟ್ ವಿರುದ್ಧ ದೂರು ಮತ್ತು ಕೊನೆಗೆ ಗ್ರಾಹಕ ಆಯೋಗದಿಂದ 96,500 ಪರಿಹಾರ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರೆಸ್ಟೋರೆಂಟ್ಗಳು ಗ್ರಾಹಕರಿಗೆ ಆಹಾರದ ಗುಣಮಟ್ಟ ಬಗ್ಗೆ ಇನ್ನಷ್ಟು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾ, ಅಥವಾ ಗ್ರಾಹಕರು ಕೂಡ ಆಹಾರ ಸೇವಿಸುವಾಗ ಹೆಚ್ಚು ಎಚ್ಚರಿಕೆ ವಹಿಸಬೇಕು? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕುತೂಹಲಕಾರಿ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.